ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಆರ್ಎಸ್ಎಸ್ ಬ್ಯಾನ್ ಮಾಡಿದವರು ಎಂದು ಸಚಿವ ಸಂತೋಷ್ ಲಾಡ್ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿಯವರು ಇದೀಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪ್ರತಿಮೆಯನ್ನ ನಿಲ್ಲಿಸಿದೆ, ಆದ್ರೆ ಅವರೇ ಆರ್ಎಸ್ಎಸ್ ಅನ್ನು ಬ್ಯಾನ್ ಮಾಡಿದರು. ಇದು ಸುಳ್ಳ, ಇದಕ್ಕೆ ಪೂರ್ವಕವಾದ ದಾಖಲೆಗಳಿವೆ ಎಂದರು. ಬಿಜೆಪಿಯವರು ಚುನಾವಣೆ ಬಂದಾಗಲೊಮ್ಮೆ ಜಾತಿ ಧರ್ಮ ಮುಂದೆ ತಂದು ಅಧಿಕಾರಕ್ಕೆ ಬರುತ್ತಾರೆ, ಅಭಿವೃದ್ಧಿ ಬಗ್ಗೆ ಚಕಾರೆ ಎತ್ತುವುದಿಲ್ಲ. ಇಂದು ಪಾಸ್ಪೋರ್ಟ್ ಪವರ್ ನಲ್ಲಿ ದೇಶ 85ನೇ ಸ್ಥಾನಕ್ಕಿದೆ. ವಿಶ್ವಗುರು ಎಂದು ಕರೆಸಿಕೊಳ್ಳುವ ನಮ್ಮ ಪ್ರಧಾನಿ ದೇಶವನ್ನ ಯಾಕೆ 1ನೇ ಸ್ಥಾನದಲ್ಲಿ ತರಲಿಲ್ಲ? ಇಂದು ದೇಶವನ್ನ ಅಭಿವೃದ್ಧಿ ವಿಷಯದಲ್ಲಿ ಯಾವ ದೇಶಕ್ಕೆ ಹೋಲಿಸಬೇಕು? ಸುಖ ಸುಮ್ಮನೆ ಬಿಜೆಪಿ ಚುನಾವಣೆ ಹೊಸದಿನಲ್ಲಿ ವಿವಾದಾತ್ಮಕ ಹೇಳಿಕೆ ನೀಡುತ್ತಿದ್ದಾರೆ ಎಂದು ಲಾಡ್ ಹರಿಹಾಯ್ದರು. ಪವರ್ಫುಲ್ ಪ್ರೈಮ್ ಮಿನಿಸ್ಟರ್ ಅಲ್ಲ, 7ನೇ ಸ್ಥಾನದಾಗ ಇರಬೇಕು, ಬೇಡ 10ನೇ ಸ್ಥಾನದಾಗ ಇರಬೇಕು, 15, 20, 50, 85ನೇ ಸ್ಥಾನದಲ್ಲಿ ಇದೀವಿ. ಪವರ್ ಆಫ್ ಪಾಸ್ಪೋರ್ಟ್ ಆಫ್ ಇಂಡಿಯಾ ಟುಡೇಸ್ ಅಟ್ 85th ಪೊಸಿಷನ್. ಮತ್ತು ಇದು ಹೆಂಗೆ ತೋರಿಸೋದು? ಪವರ್ ಆಫ್ ಪಾಸ್ಪೋರ್ಟ್ ಅಂದ್ರೆ ಏನು? ಯಾವ ಬೇಸಿಸ್ ಮೇಲೆ ಪವರ್ ಆಫ್ ಪಾಸ್ಪೋರ್ಟ್ ಮಾಡ್ತಾರೆ? ಯಾವ ಸಂಸ್ಥೆಗಳು ಮಾಡ್ತಕ್ಕಂಥದ್ದು, ಯಾವ ದೇಶ ಮಾಡ್ತಕ್ಕಂಥದ್ದು, ಇದ್ರ ಬಗ್ಗೆ ಚರ್ಚೆ ಆಗೋದು. ಇದು ಒಳ್ಳೆಯ ಬೆಳವಣಿಗೆ ಚರ್ಚೆ ಆಗುತ್ತೆ. ನೀವು ಬಂದು ಅದೇ ಹೇಳೋದು, ಅವ್ರು ಬರೋದು, ಹಿಂದೂ ಹೇಳಿದ್ರು, ಮುಸ್ಲಿಂ ಹೇಳಿದ್ರು, ಇವೇ ಚರ್ಚೆಗಳಿಗೆ ನಾವು ಎಷ್ಟು ದಿವಸ ಮಾತಾಡೋಣ? ಅದೇ ರೀ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸಾಹೇಬ್ರೆ RSSನ ಬ್ಯಾನ್ ಮಾಡಿರೋದು. ಕೇಳ್ರಿ ಬಿಜೆಪಿ ಅವರಿಗೆ, ನಾನು ಸುಳ್ಳು ಹೇಳ್ತಲ್ಲ, ಬೇಕು ದಾಖಲಾತಿಗಳು ಚೆಕ್ ಮಾಡಿ ನೋಡ್ರಿ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸಾಹೇಬ್ರೆ RSSನ ಬ್ಯಾನ್ ಮಾಡಿದವರು. ಈಗ ಅವರೇ ಅವ್ರನ್ನ ಸ್ಟ್ಯಾಚು ಕಟ್ಟಿದ್ದಾರೆ. ಅದು ಅವ್ರ ಐಡಿಯಾಲಜಿನೇ ನಮಗೆ ಅರ್ಥ ಆಗೋಲ್ಲ. ಯಾರು ಪರ ಇದ್ದಾರೆ, ಯಾರು ವಿರುದ್ಧ ಇದ್ದಾರೆ ನಮಗೆ ಗೊತ್ತಲ್ಲ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸ್ಟ್ಯಾಚು ಕಟ್ಟಿದ್ದಾರೆ, ಅದಾದ್ಮೇಲೆ ಏನಾಯಿತು? ಸ್ಟ್ಯಾಚು ಕಟ್ಟಾಯಿತು, ಅದಾದ್ಮೇಲೆ ಎಲ್ಲ ಇದೆಯಾ? ಎಲ್ಲ ಒಂದು ಪೋಸ್ಟ್ರು, ಒಂದು ಬ್ಯಾನರ್, ಒಂದು ಹೆಸರು ಇದೆಯಾ? ಏನೋ ಸುಮ್ಮನೆ ಹೋಗ್ತತೆ. ನಮ್ಮ ಹಳ್ಳಿ ಒಳಗಂತಾರೆ ಜಾತ್ರೆದಾಗ ಸುಮ್ಮನೆ ತೋರಾಡೋದು, ಹೋಗೋದು, ಅದಾದ್ಮೇಲೆ ಇನ್ನೊಂದು ಜಾತ್ರೆ, ಅದಾದ್ಮೇಲೆ ಇನ್ನೊಂದು ಜಾತ್ರೆ. ನಿಮಗೆ ಕೈ ಮುಗಿದು ಕೇಳ್ತಕ್ಕಂಥದ್ದು, ನೀವು ಕ್ವಶನ್ಸ್ನ ಪೆನ್ ಡೌನ್ ಮಾಡಿರಿ. ಬಿಜೆಪಿಯವ್ರ ಕಾಂಟ್ರವರ್ಸಿನ ಬಂದು ನಮ್ಮನ್ನು ಅಗಲೆಲ್ಲ ಕೇಳ್ಬಿಡ್ರಿ. ಯಾಕಂದ್ರೆ ಅವ್ರು ಕಾಂಟ್ರವರ್ಸಿನ ಮಾತನಾಡೋದು ಬಿಟ್ಟರೆ ಏನು ಮಾತಾಡೋಲ್ಲ. ಪ್ರಗತಿಪರ ಪ್ರೋಗ್ರೆಸಿವ್ ಪಾಲಿಸಿ, 10 ವರ್ಷದ ಒಂದು 10 ಪಾಲಿಸಿ ತೊಗೊಳ್ರಿ. ನೀವು ಅದ್ರ ಬಗ್ಗೆನೇ ಚರ್ಚೆ ಮಾಡಿಸ್ರಿ. ನೀವು ಅವ್ರು ಹಿಂಗೆ ಹೇಳ್ಯಾರೆ, ಅವ್ರು ಹೇಳಿದ್ದು ನಮ್ಮನ್ನ ಯಾಕೆ ಬಂದು ಕೇಳ್ತೀರಿ? ವೈ ಡು ವಾಂಟ್ ಆಸ್ಕ್ ಅಸ್? ಬಿಕಾಸ್ ಇಟ್ಸ್ ಇರ್ರಿಲೆವೆಂಟ್ ಟು ದಿಸ್. ದೇ ವಾಂಟ್ ದಿಸ್ ಓನ್ಲಿ ಬಿಕಾಸ್ ಎಲೆಕ್ಷನ್ ನಡಿಬೇಕು ಅವರಿಗೆ. ಸಿದ್ದರಾಮುಲ್ಲಾ ಖಾನ್, ಆ ಖಾನ್, ಈ ಖಾನ್ ಅಂತ ಹೇಳ್ತಕ್ಕಂಥದ್ದು ವೆರಿ ಸಹಜ ಅಲ್ಲ ಅವ್ರಿಗೆ ಹೇಳೋದು. ಈಗ ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳ್ತಾರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು. ಎದಕ್ಕೆ ಹೇಳ್ತಾರದು? ಏನು ರೀಸನ್ ಏನು? ಯಾಕೆ ಈ ದೇಶದವರಲ್ಲ ಅವರು, ಕರ್ನಾಟಕದವರಲ್ಲ? ಅವ್ರ ಕಾಂಟ್ರಿಬ್ಯೂಷನ್ ಈ ದೇಶಕ್ಕೆ, ಈ ರಾಜ್ಯಕ್ಕೆ ಏನಿಲ್ವಾ? ಇವು ಚುನಾವಣೆ ಬಂದತ್ತೆ, ಹಿಂದೂ ಮುಸ್ಲಿಂ ಮಾಡಬೇಕು, ಮತ್ತು ಈ ಪ್ರಶ್ನೆ ಕೇಳ್ತಾರೆ. ದಯಮಾಡಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಕ್ಕಂಥ 10 ಪ್ರೋಗ್ರಾಮ್ಸ್, ಪ್ರೋಗ್ರೆಸಿವ್ ಪ್ರೋಗ್ರಾಮ್ಸ್ ಬೇರೆ ದೇಶಕ್ಕೆ, ನಮಗೆ ಹೆಲ್ತು, ಎಜುಕೇಷನು. ಇವತ್ತು ಗುಜರಾತ್ ಮಾಡಲು ಎಷ್ಟಿದೆ ಎಜುಕೇಷನಲ್ಲಿ ನೋಡಿದ್ದೀರಾ? ಪ್ರಶ್ನೆ ಕೇಳ್ತೀರಾ ಯಾರು ನೀವು? ಎಜುಕೇಷನ್ ಗುಜರಾತ್ ಯಾವ ಮಾಡಲಲ್ಲಿದೆ, ಹೆಲ್ತ್ ಯಾವ ಮಾಡಲಲ್ಲಿದೆ, ಯಾವುದು ನಾವು ಯಾವ ಫಂಡಮೆಂಟಲ್ ಕ್ವಶನ್ಸ್ ಯಾವ್ದು ರೇಸ್ ಮಾಡಬೇಕು? ಫಂಡಮೆಂಟಲ್ ಕ್ವಶನ್ಸ್ ಯಾವ ರೇಸ್ ಮಾಡಬೇಕು? ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾತನಾಡಬೇಕು, ಪ್ರೋಗ್ರೆಸ್ ಬಗ್ಗೆ ಮಾತನಾಡಬೇಕು, ಪಾಲಿಸಿಗಳ ಬಗ್ಗೆ ಮಾತನಾಡಬೇಕು. ಅವು ಬಿಟ್ಕೊಂಡು ಬರೀ ಅವರೇ ಹೇಳಿದ್ರು, ಅವ್ರು ಕರೆಕ್ಟ್ ಎಲೆಕ್ಷನ್ ಟೈಮ್ ಡ್ರೆಸ್ ಹಾಕೊಂಬರ್ತಾರೆ, ಇವೇ ಭಾಷಣ ಮಾಡ್ತಾರೆ, ಹೋಗ್ತಾರೆ. ಇನ್ನೇನಿದೆ ಬೇರೆ? ಅದಕ್ಕಿಂತ ಜಾಸ್ತಿ ಏನೇನಿದೆಯಾ? ಅದೇ ಈಗ ಪೊಲಿಟಿಕಲ್ ಡ್ರೆಸ್ ಹಾಕೊಂಬರ್ತಾರೆ, ಪೊಲಿಟಿಕಲ್ ಡ್ರೆಸ್ ಮಾತನಾಡ್ತಾರೆ. ಈಗ ನಾವು ಯಾಕೆ ಹೇಳ್ತೀವಿ ಅಂತಂದರೆ, ವಿಶೇಷವಾಗಿ ಹತ್ರ ಬಂದಾಗ ಇವೆಲ್ಲ ಜಾಸ್ತಿ ಅಟ್ರಾಕ್ಟ್ ಆಗ್ತಕ್ಕಂಥ ಮಾತುಗಳು ಮಾತನಾಡ್ತಾರೆ. ಮಾಧ್ಯಮದವ್ರು ಅದನ್ನೇ ಹೋಗಿ ನೀವು ಒಂದು ಬೇರೆನ ಕೇಳ್ತೀರಿ, ಅವ್ರ ಕಡೆ ಆನ್ಸರ್ ಮಾಡಿಸ್ತೀರಿ. ನಾವು ಹೇಳ್ತೀವಲ್ಲ, ಮಾಧ್ಯಮದವ್ರು ನೀವು 10 ಪ್ರಶ್ನೆ ಅವ್ರನ್ನ ಕೇಳ್ರಿ. ಇದನ್ನೇ ಮಾತಾಡಬೇಕು. ಎಲೆಕ್ಷನ್ ಮುಗಿಯೋವರೆಗೆ ನಮಗೆ ಬರೇ ಪಾಲಿಸಿ ಬಗ್ಗೆ, ಪ್ರೋಗ್ರಾಮ್ಸ್ ಬಗ್ಗೆ ಮಾತನಾಡಿ, ಕಾಂಟ್ರವರ್ಸಿ ಬಗ್ಗೆ ಎಷ್ಟಂತ ಮಾತನಾಡಬೇಕು ನಾವು. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.